निधये सर्वविद्यानां दक्षिणमूर्तिये नमः। ध्यानमूलं गुरुमूर्ति, पूज्यमूलं गुरुपादं, मंत्रमूलं गुरुर्वाक्यं, मुक्तिमूलं गुरुकृपा। ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಜಗುಣದ ಷಟ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಈ ಜಗತ್ತನ್ನೇ ಉದ್ಧಾರ ಮಾಡಿದಂಥ ದೊಡ್ಡ ತಾತ್ಪರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗೆಂಬಂತೆ ಬಸವನಂತಾತ್ಮರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಅವರ ಪ್ರತಿಬಿಂಬ ರೂಪನಾದಂಥ ಅವರ ಅನುಯಾಯಿಗಳಾದಂಥ ಅಭಿನವ ನಿಜಗುಣರಿಂದೇ ಖ್ಯಾತಿಯನ್ನು ಪಡೆದಂಥ ಅಭಿನವ ನಿಜಗುಣರ ಪಾದಕ್ಕೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ನಮ್ಮ ನಿಮ್ಮ ಅಂತರಾತ್ಮದಲ್ಲಿ ಬೆಳಗುವಂತಹ ಚೈತನ್ಯ ಪರಮಾತ್ಮರಿಗೆ ನಮಸ್ಕರಿಸುತ್ತ ಒಂದು ಗುರುಗಳ ಅಪ್ಪಣೆ ಮೇರೆಗೆ, ಯಾಕಂದ್ರೆ ಶ್ರೀಮದ್ ಭಗವದ್ಗೀತೆ ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇದನ್ನ ಗುರು ಶಿಷ್ಯರ ಸಂವಾದ ಇದಾದ್ರೂ ಕೂಡ ನೋಡ್ರಿ, ನಿಜಗುಣರ ಶಾಸ್ತ್ರ ಆದ್ರೂ ಕೂಡ ಕೈವಲ್ಯ ಪದ್ಧತಿಯಲ್ಲಿ ಆದ್ರೂ ಕೂಡ ಎಲ್ಲ ಗುರು ಶಿಷ್ಯರದೇ. ಮತ್ತೆ ಪರಮಾತ್ಮ ಬೋಧೆ ಮೈತ್ರಾದೇವಿಗೆ ಹೇಳಿದ್ದಲ್ಲಿ ಯಾರು? ಯಾಜ್ಞವಲ್ಕ್ಯರು. ಮತ್ತೆ ಶ್ರೀರಾಮಚಂದ್ರಗೆ ಹೇಳಿದ್ದು ಅಲ್ಲಿ ಅದು ಗುರು ಶಿಷ್ಯರ ಸಂವಾದನೆ, ಅನುಭವ ಸಾರ, ಅದು ಗುರು ಶಿಷ್ಯರ ಸಂವಾದನೆ. ಒಂದು ಗುರುಗಳ ಒಂದು ಅಪ್ಪಣೆ ಮೇರೆಗೆ ಅದಕ್ಕೆ ಗುರುವರನ ಬಲವಿಲ್ಲದವನೇನನ್ನೋದಲು. ಹೌದು, ಎಲ್ಲವಷ್ಟಾದ ಗುರುವರನ ಒಲವಿಲ್ಲದಂದ್ರೆ ಏನು ಮಾಡ್ತದೆ? ಇವಾಗ ನಿಮ್ಮದು ಪುಣ್ಯ ಇದು, ಯಾಕಂತಂದ್ರೆ ಹಿಂದಿನ ಜನ್ಮದ ಪುಣ್ಯ ಇದು. ಯಾಕಂತಂದ್ರೆ ಇದು ಇವತ್ತರಮ್ಮಂಗಲ್ಲ, ಕೇಳದೆ ಲೇಸಂದಾರ. ಶಿಷ್ಯನಾಗಿ ಕೇಳುವುದೇ ಲೇಸು, ಗುರುವಾಗಿ ಹೇಳುವುದೇ ಲೇಸು ಅಂತ. ಅದಕ್ಕೆ ಅವ್ರು ಅಂದ್ರು, ಗುರುವರನ ಒಲವಿಲ್ಲದವನೇನನ್ನೋದಲು ದೊರೆಯಲರಿಯದು ಸಮ್ಯಕ್ ಜ್ಞಾನ. ಆತದ ತಮ್ಮ ಜ್ಞಾನ ಆತದ, ಯಥಾರ್ಥ ಜ್ಞಾನ ಆತದ ಅಷ್ಟೇ. ಸಮ್ಯಕ್ ಜ್ಞಾನ ಆಗ್ಬೇಕಲ್ಲ, ಆರು ಪರ ಶಿವನೆಂದು ಆ ಜ್ಞಾನ ಆಗ್ಬೇಕು. ಗುರು ವಚನವೇ ಶ್ರುತಿ, ಗುರು ವಚನವೇ ಸ್ಮೃತಿ. ನೋಡ್ರಿ, ಇದು
ಪರಮಾತ್ಮ ನುಡಿದಂಥ ಅಪುರುಷವಾಣಿ. ಇದು ಪುರುಷವಾಣಿ ಅಲ್ಲ. ಪುರುಷವಾಣಿ ಅಂದ್ರೆ ಈಗ ಹೇಳೋದು ನೋಡೋದು ಪುರುಷವಾಣಿ. ಅದು ಅಪುರುಷವಾಣಿ ಅಂದರೆ ಅಪುರುಷವಾಣಿ ಅಂದರೆ ಅದು ತರಂಗಗಳಿಂದ ಬಂದಿದ್ದದು. ಪರಮಾತ್ಮ ನುಡಿದಂಥ ಒಂದು ಶ್ರುತಿ ಸ್ಮೃತಿ ಇವು ಏನಾಗುವಂತಂದ್ರೆ ಒಬ್ಬ ಋಷಿ ಮಹಾಮುನಿಗಳು ಅವ್ರ ಬರೆದಕೇಶ್ ಇಟ್ಟದಕ್ಕೆ ಇವತ್ತು ನಮ್ಗೆ ಎಷ್ಟೋ ಉಪಕಾರ ಆಗ್ಯದ. ಅದಕ್ಕೆ ಗುರು ವಚನವೇ ಸ್ಮೃತಿ, ಗುರು ವಚನವೇ ಸ್ಮೃತಿ, ಗುರು ವಚನವೇ ಪುರಾಣಾಗಮ, ಗುರು ವಚನವೇ ಸಕಲಾರ್ಥ ಸಿದ್ಧಿಗಳಾದ, ಗುರು ವಚನವೇ ಮೋಕ್ಷಕ್ಕೆ ಗತಿಯೇತು. ಅವನ ಬಿಟ್ರೆ ಗತಿ ಇಲ್ಲ. ಅದಕ್ಕೆ ತಂದೆ ತಾಯಿಗಳಾದರೂ ಬಹು ಬಂಧ ಕಳೆಯದೆ ಹೋದರು. ತಂದೆ ಶ್ರೀ ಗುರು ಶಂಕರಾರ್ಯರು ಮುಂದು ನಾರ ಇಂದು ನಾರ ಅವರು. ನೀನು ಮುಂದೆ ಯಾದಿಕ್ಕಿಗೆ ನೋಡಾರವರು. ಈ ತಂದೆ ತಾಯಿಗಳೇನು ಒಂದು ಜನ್ಮ ತಂದೆ ತಾಯಿಗಳು ಅನಿಮಿತ್ಯವರಿಗಳೆನಿಸುವ ಕಾಮಾದಿಗಳಿಗೆ ತನುವನೇಕವರಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು ತಪವಾಂತ ಘನಶಂಭುಲಿಂಗವಾಗಿರಲಿಲ್ಲ ಮನುಷ್ಯ. ಎಷ್ಟೋ ಜನ್ಮ ನಿಮಿತ್ತವರಿಗಳೆನಿಸುವ ಅಂದರೆ 83,99,999 ಹೀನವಾದ ಜನ್ಮಗಳು, ಕೆಲಸಕ್ಕೆ ಬರಲಾರ ಜನ್ಮಗಳಂತಾವ, ಪಾಪ ಮಾಡಿದ ಜನ್ಮ. ಅದಕ್ಕೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ಪತಂಗಿಯಾಗಿ ಆ ಪಕ್ಷಿ ಕುಲವಾಗಿ ಮೇಲೆ ಪಶುರೂಪಾಗಿ ಬಹುಬಾಧೆಗಳಿಸಿ. ಅಲ್ಲಿ ನೋಡ್ರಿ ಎಲ್ಲ ಜನ್ಮ ಎತ್ತಿದೆ ಗುರುವೇ. ಆದ್ರೂ ಈ ಮಾನವ ಜನ್ಮ ನನಗೆ ಪ್ರಾಪ್ತಿ ಆಗ್ಯದ. ಅದಕ್ಕೆ ದೊರಕು ನಾ ಇಷ್ಟಿ ಬಂಟಿ ಸೇವ. ಎಂತ ಮಾನವ ಜನ್ಮ ಇದು, ಏನು ಕೊಟ್ಟರೆ ಸಿಕ್ಕಿತ್ತಪ್ಪ. ಈ ಜನ್ಮ ಬರ್ಲಿಕ್ಕಾದ್ರೆ ಇಲ್ಲಿ ಕೇಳಕ್ಕೆ ಎಲ್ಲಿ ಬರ್ತದೆ? ಇದು ಇದೇ ಶರೀರ ಮಾನವ ಶರೀರ ಬರ್ಲಿಕ್ಕಂತಂದ್ರೆ ಕೇಳತ್ತಿದ್ದಲ್ಲಿ ನೀನು ಅಂದಿ ನಾಯಿ ಕತ್ತಿಯಾಗಿ ಕೇಳಕ್ ಬರ್ತದೆ? ಇದು ನಮಗ ಮಾನವ ಜನ್ಮ ಪ್ರಾಪ್ತಿ ಆಗಿದೆ ಅಂತಂದ್ರೆ ನಾವು ಎಷ್ಟೋ ಪುಣ್ಯವಂತರು. ಅದು ಬಂದದ ಮಾನವ ಜನ್ಮ. ಮತ್ತೆ ಗುರುಗಳು ಸಿಗ್ಲಿಕ್ಕಂದ್ರೆ ಅದನ್ನು ಬಹಳ ಇದಾದ. ಮೋಕ್ಷದ ಅಪೇಕ್ಷೆ ಇತ್ತು, ಗುರುಗಳು ಸಿಗ್ಲಿಕ್ಕಂದ್ರೆ ಏನು ಮಾಡ್ತೀವಿ? ಈಗ ರಾಯಚೂರಿಗೆ ಹೋಗಿ ಕೇಳೋದಾಗ್ತದೆ ನಮಗೆ, ದಿನ ಚಾರ್ಜ್ ಇಟ್ಕೊಂಡು ಹೋಗಿ. ಇಲ್ಲೇ ಸರಿಯಾದ ಒಂದೊಂದ್ಸಲ ಬರ್ತೀವಿ, ಒಂದೊಂದ್ಸಲ ತಪ್ಸಿ ಅಂತೀವಿ ನಾವೇ. ಅದಕ್ಕೆ ಜಂತು ನಾಮ ನರಜನ್ಮ ದುರ್ಲಭ. ಈ ನಮ್ಗೆ ನರಜನ್ಮ ಎಷ್ಟೋ ಜನ್ಮದಿಂದ ಇದು ಬಂದದ. ಇದು ಮಾನವ ಜನ್ಮ ಪ್ರಾಪ್ತಿ ಆಗ್ಯದ. ಇದನ್ನ ನಾವು ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿಗೆ ಶರಣಾಗತನಾಗಿ ಶ್ರೀರಾಮಚಂದ್ರ ಕೇಳಿದೆ ನೋಡ್ರಿ, ನಾವೆಲ್ಲ ಏನು ಇದು? ಯಾಕಂದ್ರೆ ಗುರು ಪರಂಪರೆ ಬಂದಿದ್ದು ಇವತ್ತಿಂದ ಅಲ್ಲ. ಇದು ಶಂಕರಾಚಾರ್ಯ ಅಲ್ಲಿ ಮೊದಲು ಓಂ ನಮೋ ನಾರಾಯಣ ಅಲ್ಲಿಗೆ ಹೋಗ್ಬೇಕು. ಮತ್ತೆ ಅಂತಂದವ್ರ ವಶಿಷ್ಠ ವಾಮದೇವ ಮುನಯ ಮುಕ್ತ ಓಸ್ ಮಂದಿ ಕೇಳಿದ್ರ ಇದೇ ಮಂತ್ರಕ್ಕೆ ಒಡೆದಾಡಿ ಕಾಣದ ಪರತತ್ವವನ್ನು ಹಿಡಿದನ್ನ ಕರಕ್ಕೆ ಕೊಟ್ಟದ್ರಿಂದ ಈ ಮಂತ್ರ ಸಲುವಾಗಿ ಒಡೆದಾಡಿರಂತ ಅವ್ರು. ನಮ್ಮದು ಪುಣ್ಯ ಅಂತೀನಿ ಇದು ನನಗೆ. ಅಲ್ಲಿ ನೋಡ್ರಿ, ಗುರುದೇವ ನೀ ಮಾಡಿದ ಉಪಕುರಿತಿಯನ್ನು ಮರಿಯನು ಎಂದೆಂದಿಗೆ ಹೇದೋಳು, ಪೊಡವಿಯೊಳ ಅಕ್ಕಿಳ ವೇದಾಗಮ ಶಾಸ್ತ್ರ ಬಿಡದೆ ಸಾಧಿಸಿ ಬುಳ್ಳಾದ ಸಾಧಿಸಿ ವಾದಿಗಳೆಲ್ಲ ಒಡೆದಾಡಿ ಕಾಣದ ಪರತತ್ವವನ್ನು ಹಿಡಿದನ್ನ ಕರಕ್ಕೆ ಕೊಟ್ಟಿದ್ದರಿಂದ ಈ ಅಂಗಾಯಿ ನೋಡಿಕೆ ಏನು ಮೂರ್ತಿಗಳ ಬೇಕಾ 4 ತಿಂಗಳ ಬೇಕಾ? ನಮ್ಗ ನೋಡ್ರಿ ಗುರು ಇಲ್ಲೇ ಸಿಕ್ಕಾನ ನಮ್ಗೆ. ಪುಣ್ಯ ಅದು. ಯಾಕಂತಂದ್ರೆ ನಾವು ಬಹಳ ತಿರುಗಿದ್ವಿ, ಬಹಳಷ್ಟು ತಿರುಗಿ. ನಾನು ಸುಮ್ಮನೆ ನಮ್ಮ ಸಂಪ್ರದಾಯ, ನಮ್ಮ ತಾಯಿ ನನಗೆ 12 ವರ್ಷದ್ದು ಗುರುವಿನ ಮಗಳಾಗಿದ್ದು. ನಮ್ಮ ಊರಾಗ 4-5 ಜನ ಇದ್ರು. ನಮ್ಮ ತಂದೆ ಅವಾಗ ಸಿಲ್ವನ್ ಚೆನ್ನ ಆಯ್ತಂತಿದ್ರು, ಅವರಲ್ಲಿ ಆಗಿದ್ರು ಅವರು. ನಮಗೆ ಗುರುವಾದ ಅಂತಂದ್ರೆ ಏನಮ್ಮದೇ ನಮ್ಗೆ ಅದು ಗೊತ್ತೇ ಇಲ್ಲ ಅದು. ಅದಕ್ಕೆ ಎಂಥ ಗುರು ದೊರೆತ ನಮ್ಮ ಭ್ರಾಂತಿ ಅನ್ನೋಳು ಬಿಡಿಸಿದ. ನಮ್ಮ ಅದು ಪುಣ್ಯ ಅದ ಹಿಂದಿಂದು. ನಮ್ಮದು ನಿಮ್ಮದು ಪುಣ್ಯ ಅದ ಕೇಳ್ಬೇಕಂತ ಸುಮ್ಮನೆ ಅಲ್ಲ ಇದು. ಇದೇನು ಅಂತ ಅಮ್ಮಂಗೆಲ್ಲ ಇದು. ಯಾಕಂತಂದ್ರೆ ಎಷ್ಟು ಕೇಳಿದ್ರೆ ಕಡಿಮೆ ಇದು. ಇದು ನನಗೆ ತಿಳಿತದ ಅಮ್ಮಂಗನ್ನ ತಿಳಿದ ಅಂತಂದು ಹೇಳಕ್ ಬರದಲ್ಲ ಅದು. ಮತ್ತೆ ಪ್ರಪಂಚ ತಿಳಿದಲ್ಲ ತಿಳಿದಿಲ್ಲ ಅಂತಲ್ಲ. ಯಾರು ಶ್ರವಣ ಮಾಡಿ ಮನನ ಮಾಡಿ ಒಂದು ಸದ್ಗುರು ಮಗಳಿಂದ ಇದನ್ನ ಶ್ರವಣ ಮಾಡ್ತಾರೆ, ಅವ್ರಿಗೆ ತಿಳಿತದ. ಈಗ ನಾವು ಇದ್ರಾಗ ಎಂಟ್ರಿ ಆಗ್ಲಾರ್ದವ್ರಿಗೆ ನಿಮ್ಗೆ ಗೊತ್ತಾದ ಅಂತ ಕೇಳಿದ್ರೆ ಅವ್ರು ಏನು ಹೇಳಂದೆ ಅವ್ರನ್ನ? ನಮ್ಮದು ತಪ್ಪದು. ಅದಕ್ಕೆ ಅವ್ರಂದ್ರು ಹರಿಯಬೇಕು ಶ್ರೀ ಗುರುಮುಖದಿಂದೇ 6 ಪರಶಿವನೆಂಬುದು. ಇಲ್ಲಿ ಏನಿಲ್ಲ, ಬರೀ ಬರೆದಿಟ್ಟಿದ್ದು ನೋಡಿ ಹೇಳಿದ್ರೆ ಸಾಕಾಗಿದೆ. ಇಲ್ಲೇನೇ ನೋಡ್ರು, ಅರಿದು ಆಚರಿಸುವವನ ಆಚರಣೆ ಬ್ರಹ್ಮಮಯ. ಅವನು ತಿಳಿದಂಥವ್ನು ಆಚರಣೆ ಮಾಡಿದ್ರೆ ಅದು ಬ್ರಹ್ಮಮಯ ಆಗ್ತದಂಥದ್ದು. ತಿಳಿಯಾರ್ದವನು ಮಾಡಿದ್ರೆ ಅದು ಏನಿಲ್ಲ, ಮಾಯಮಯನೇ. ಅದು ನೀನು ಏಸರ್ಸನ ಮಾಡ ಮಾಯಮಯನ. ಯಾರು ಸದ್ಗುರು ಮುಖಲಿಂದ
ಶಾಸ್ತ್ರ ಕೇಳಿ ಇದರ ವಿಚಾರ ಮಾಡ್ತಾರೆ ಬ್ರಹ್ಮಮಯ ಆಗ್ತದ. ಅದು ಅರಿಯದವನ ಆಚರಣೆ ಮಾಯಮಯ. ಇವಾಗ ಹೊರಗಿನವ್ರು ಮಾತಾಡ್ತಾರಂದ್ರೆ ಇದು ಮಾಯಮಯನೇ. ಇದು ಅರಿಯಬೇಕು ಶ್ರೀ ಗುರುಮುಖದಿಂದೇ. ಆರು ಪರಶಿವನೆಂಬುದು. ಪರಶಿವನಂದ್ರೆ ಯಾರು, ನಾನಂದ್ರೆ ಯಾರು, ಶಿವ ಅಂದ್ರೆ ಯಾರು, ಜಗತ್ತಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಜೀವ ಅಂದ್ರೆ ಯಾರು? ಇಲ್ಲಿ ಮೂರು ಪ್ರಶ್ನೆ. ಅದು ಶಿವಜೀವ ಜಗತ್ತು. ಅದಕ್ಕಂದ್ರೆ ಜಗವೆಂದರೇನಿಲ್ಲ ಬಗೆಯಿಂದ ತೋರುವುದು ಗಗನದಂತ ಆತ್ಮನೇನೆಂದು. ತಮ್ಮ ಅದು ತೋರ್ತದ, ತೋರದಲ್ಲ ಅಂತ ತೋರ್ತದಲ್ಲ. ಮತ್ತೆ ತೋರಿದ್ರೆ ಸತ್ಯ ಅದದು. ಜಾಗರದಲ್ಲಿ ವಿಶ್ವನಾಗಿ ತಿಳಿದವು ನೀನೆ, ಸ್ವಪ್ನದಲ್ಲಿ ತೇಜಸ್ವನಾಗಿ ತಿಳಿದವನು ನೀನೆ, ನಿದ್ರೆಯಲ್ಲಿ ಪ್ರಾಜ್ಞನಾಗಿ ತಿಳಿದವನೇ ನೀನೆ. ಅದಕ್ಕೆ ಅವರಂದ್ರು ಮೂರು ಅವಸ್ಥೆಗಳು ಒಂದರೊಳಗೊಂದಿಲ್ಲ, ಮೂರು ಅವಸ್ಥೆಗಳನ್ನು ಅರಿಯುತ್ತಾ ನೋಡಿದಕ್ಕೆ ಬೇರೆ ಸಾಕ್ಷಿಕನಾಗಿದ್ದು ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ. ಅಜ್ಞಾನಿ ಅಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವೆರೆ. ನಾವು ಅನ್ನೋದಲ್ಲ ನೋಡಪ್ಪ ಅಂತಂದ್ರು ಮಾತು. ಯಾರನ್ನ ಅನ್ನವಲ್ರ, ಯಾಕೆ ನಾವು ಅನ್ನೋದಲ್ಲ ಅಂದ್ರೆ ಅವರು ಮೂರು ಅವಸ್ಥೆಗಳನ್ನು ಅರಿತಿದ್ದಿ ನೀನು. ಮತ್ತೆ ನನಗೆ ಏನು ಗೊತ್ತಿಲ್ಲಪ್ಪ ಅಂತಿದ್ದಲ್ಲ. ಮತ್ತೆ ಅದಕ್ಕೆ ಜಾಗರದಲ್ಲಿದ್ದವನು ವಿಶ್ವನಾಗಿ ಒಬ್ಬವನೇ, ಅವನು ಬ್ಯಾರೆ ಇಲ್ಲ. ಅವನು ಅಲ್ಲಿ ವಿಶ್ವ ತೇಜಸ್ಸೆ ಪ್ರಾಜ್ಞೆ ಅಂದ್ರೆ ಅಷ್ಟೇ. ಅಲ್ಲಿ ಸತ್ವ ರಜ ತಮ ಗುಣ ಅದಲ್ಲಿ ಅಷ್ಟೇ. ಈ ಮೂರು ಔಟ್ರ್ ನಿಂತಿದ್ದು, ಈ ಮೂರು ಇದು ಇರ್ಲಿಕ್ಕಂತಂದ್ರೆ ನಿಮ್ಗೆ ಶಾಸ್ತ್ರನೇ ತಿಳಿದಲ್ಲ ಇದು. ಅದಕ್ಕಂದ್ರೆ ಮೂರು ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ, ಮೂರು ಅವಸ್ಥೆಗಳನ್ನು ಅರಿಯುತ್ತ ಬೇರೆ ಸಾಕ್ಷಿಕನಾಗಿರ್ದು ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಅಂತ ನುಡಿವರೆ. ಇವಾಗ ನಾವೇ ಯಾವ ಊರಿಗೇನು ಹೋಗಿರ್ತೀವಿ, ಒಂದು ಮನೆ ಓಪನಿಂಗ್ ಆಯ್ತು, ಬೀಗರು ಕರೆಸಿರ್ತಾರೆ, ಹೋಗಿ ಅಲ್ಲಪ್ಪ ಇವತ್ತು ಒಂದಿನ ಇಲ್ಲಿರುವ ಮಾರಾಯ ಹೋಗೋದಿಗೆ ನಾಳೆಗೆ ಅಂತಂದ್ರೆ ಆಯ್ತಾ ಬೀರ್ತಾನ ಅಂತ ಅಂತೀವಿ. ಹೊಸ ಮನೆ ಕಡಿಸ್ಯಾರ, ಮಲಿಕೆಪ್ಪ ಅಂತಂದು ಚಲೋ ಆಸಿಗೆ ಪಾಸಿಗೆ ಹೊಲ್ಕೊಂಬ ಕೊಟ್ಟಾರ, ಮಲಿಕೆ ನಿದ್ದೆ ಮಾಡಿ ಮುಂಜಾನೆ ಅಲ್ಲಪ್ಪ ನಿದ್ದೆ ಚಲೋ ಆಯ್ತು ಅಂತ ಕೇಳ್ತಾರೆ. ಅವರು ನಿದ್ದೆ ಆಯ್ತು ಅನ್ನೋ ಒಂದು ಅನ್ಬೇಕು, ಆಗಿಲ್ಲ ಅಂತ ಒಂದು ಅನ್ಬೇಕು. ನಿದ್ದೆ ಮಾಡಿದ ಸುದ್ದಿ ಹೇಳ್ತದ ಅಂದ್ರೆ ನೀನು ಸಣ್ಣವಂತ ಯಾರಂದಾರ ಅಂತಾರೆ ಅವರು. ಯಥಾರ್ಥ ಕೇಳ್ಯಾರ, ನಿದ್ದೆ ಆಯ್ತಿಲ್ಲ, ಇವನು ವಿಚಾರ ಮಾಡ್ಬೇಕಲ್ಲ. ನಿದ್ದೆ ಮಾಡಿದ ಸುದ್ದಿ ಹೇಳ್ತಂದ್ರೆ ನಿದ್ದೆಗೆ ಸಾಕ್ಷಿಯಾಗಿ ನೀನಿದ್ದೆ ಅಂತ. ಅದಕ್ಕೆ ಇದು ನಡೆದದ್ದು ಭಗವದ್ಗೀತಾ. ಯಾವುದೋ ಒಂದು ಪದ್ಯ ತಗೊಂಡು ಮಾತಾಡೋಣ ಸುಮ್ಮನೆ, ಯಾಕಂತಂದ್ರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ಅದು ಎಂಥ ಗುರು? ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರು ಶ್ರೀ ಗುರು ಅಂದ್ರೆ ನೋಡ್ರಿ, ಅಲ್ಲಿ ಗುರುವಿನ ಲಕ್ಷಣ ಬರ್ದಾರ ನೋಡ್ರಿ. ಕಾರಣ ಸತ್ಕಲೆ ಶಾಸ್ತ್ರ ಪರಿಣಿತೆ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಲ್ಲಿ ಅವನೇ ಸೇವೆ ಗುರುವಕ್ಕು. ಗುರುವಿಂದ ಅಲ್ಲಿ ಬರ್ದಾರೆ, ಶಿಷ್ಯನಲ್ಲಿ ಇಲ್ಲಿ ಬರ್ದಾರೆ. ಶಿಷ್ಯನಲ್ಲಿ ಏನಿರ್ಬೇಕು? ವಿವೇಕ ಅಂದ್ರೆ ಸತ್ಯ ಯಾವುದು ಮಿಥ್ಯೆ ಯಾವುದು. ವಿವೇಕ ಅಂದ್ರೆ ಅಷ್ಟೇ, ಅದು ಇನ್ನೇನಿಲ್ಲ. ಅದ್ರ ಏನು ವರ್ಣ ಮಾಡಿಕಂತ ಹೇಳೋದೂ ಇಲ್ಲ. ಸತ್ಯ ಯಾವುದು ಮಿಥ್ಯೆ ಯಾವುದು ವಿವೇಕ. ವೈರಾಗ್ಯ ಅಂತಂದ್ರೆ ವಿಷಯಾದಿಗಳಲ್ಲಿ ಅದಕ್ಕಾದ್ರು ಇನ್ನೊಂದು ಅದಕ್ಕೆ ಎಳಸದಂತೆ ಮಾಡಂತಂದ್ರು ಅವರು. ಅನ್ಯ ವಿಷಯಕ್ಕೆ ಎಳಸದಂತೆ ಮಾಡಂತಂದ್ರು ಬಸವಣ್ಣವರು. ನೋಡ್ರು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಲ್ಲ ಒಟ್ಟು ನಿಂದೆ ಪರಮಾತ್ಮ, ನಂದು ಏನಿಲ್ಲ. ಸುಮ್ಮನೆ ನಾನು ಮಾಡಿ ಎಲ್ಲಿ ಮಾಡ್ತೀನಿ, ಏನು ಮಾಡೇ ಇಲ್ಲ ನೀನು ಅಂತಾರೆ ಅವರು. ನೀನು ಬಂದಿದ್ದ ಬದುಕೆ ಬೇರೆ ಅದು, ಇದು ನಾವು ಮಾಡೋ ಬದುಕೆ ಬೇರೆ ಅದು. ಇರಲಿ ಪಾಪ, ಈಗ ಮಾನವ ಜನ ಬಂದದ, ಇದು ಮಾಡಬೇಕು ಪ್ರಪಂಚ ಮಾಡಬಾರ್ದಂತ ಎಲ್ಲಿ ಹೇಳಿದೆ ಹೇಳ್ರಿ ಅವರು. ಮಾಡು ಪ್ರಪಂಚ ಮಾಡು ತಮ್ಮ, ತಿಳಿದು ಮಾಡಂದ್ರ ಅವರು. ಇದು ಸತ್ಯನ ಇದು ಮಿಥ್ಯನ ಅಂತ ತಿಳಿದು ಮಾಡಂದ್ರ ಅವರು. ಅದಕ್ಕೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕ್ತಿ. ನೋಡ್ರಿ, ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿನ ವಚನ ಯಾರು ಪಾಲನೆ ಮಾಡ್ತಾರ ಅವ್ರಿಗೆ ಮುಕ್ತಿ ಬಹಳ ದೂರ ಇಲ್ಲ ಅಂದ್ರು. ಇವಾಗ ಬಂದೀವಿ ನೋಡ್ರಿ, ದೂರವಿಲ್ಲವ ಮುಕ್ತಿ ದೂರವಿಲ್ಲವು. ಆ ಪಾರಮಾರ್ಥ ತತ್ವ ಸುಖ ಆ ಸೂರ್ಯಗೊಮ್ಮೆ ಅಂತಂದ್ರೆ ಅದನ್ನ ಯಾರು ವಿಚಾರ ಮಾಡಿ ಸದ್ಗುರುವಿಂದ ತಿಳ್ಕೊಂತಾರ ಅವ್ರಿಗೆ ದೂರ ಇಲ್ಲ ಅಂದ್ರು. ಇಡೀ ಜಗತ್ತಿಗೆ ದೂರನೇ ಅದು. ಅದಕ್ಕೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗ ಹೌದು ನರರಿಗೆ ಮುಕ್ತಿ. ಮುಗಿದೋಯ್ತು ಇಲ್ಲಿಗೆ ಆಯ್ತು ಹೇಳ್ಕೊಂತ ಹೊಂಟು. ದುರಿತ ಕರ್ಮವನ್ನು ಅಲ್ಲದಿರು ಅಂದ್ರೆ ಪಾಪದ ಕೆಲಸ ಮಾಡಬಾರ್ದಮ್ಮ, ಪುಣ್ಯ ಕೆಲಸ ಮಾಡಂದ್ರು ಅವರು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಆ ಪುಣ್ಯ ನಿನಗೆ ಏನಾಗ್ತದಂತಂದ್ರೆ ಒಂದು ಸದ್ಗುಣಗಳು ಪ್ರಾಪ್ತಿ ಆಗ್ತದ. ಒಂದು ಪುಣ್ಯ ಮಾಡೋದ್ರಿಂದ ಒಂದು ಮಹಾತ್ಮರ ದರ್ಶನ ಆಗ್ತದ. ಆ ದರ್ಶನ ಆದ್ರಿಂದ ಮುಂದೆ ನಿನಗೆ ಮೋಕ್ಷಕ್ಕೆ ದಾರಿ ಆಗ್ತದ ಅಂತ ಹೇಳಿದ್ರು ಅವರು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಅರನ ಹಡಿಬಿಡಿ ಶಾಂತರ ಒಡನಾಡು. ಅವ್ರು ಎಲ್ಲಿ ಸಿಗ್ತಾರೆ? ಅರನಾಡಿ ಶಾಂತರ ಒಡನಾಡ್ಬೇಕಂತಾರೆ ಶಾಂತರ ಸಿಗ್ಬೇಕಲ್ಲ ನಮ್ಗೆ. ಅರನ ಅಂದ್ರೆ ಆ ಪರಮಾತ್ಮನ
ಅಡಿ ಬಿಡಿ ಶಾಂತರೊಡನಾಡು ಅಂದ್ರೆ ಅಲ್ಲಿಗೆ ಬಿಡೋದಲ್ಲ, ಶಾಂತರೊಡನಾಡು. ಕರುಣವಿರಲಿ ಜೀವರೋಳು ಅಂದ್ರೆ ಎಲ್ಲದರಲ್ಲಿ ಕರುಣೆ ಇರಲ್ಲಪ್ಪ. ಮತ್ತೆ ಕರುಣ ಅಂತಂದ್ರೆ ಮತ್ತೆ ಪೂಜಾರಪ್ಪ ಅಂತಾನ, ಹಾವು ಬಂದದ ಮತ್ತೆ ಏನ್ ಮಾಡವನೇನ ಅಂತ ಕೇಳ್ತಾರ. ಅದು ನೀತಿ ಶಾಸ್ತ್ರ ಅದು. ಯಾಕಂತಂದ್ರೆ ಇಷ್ಟು ದಿನ ನಾವೆಲ್ಲರೂ ಕೇಳಿವಂತಂದ್ರೆ ಎಲ್ಲರಿಗೂ ಅಳಬಡ್ತದ, ಅದು ಅಳಬಡದಲ್ಲಂತ ಇಲ್ಲ, ಅದು ಎಲ್ಲರಿಗೂ ಅಳಬಡ್ತದ. ಅದನ್ನ ಯಾರ್ಯಾರು ಅದನ್ನ ಉಪಯೋಗ ಮಾಡ್ಕೊಂತೀವಿ ಅವ್ರಿಗೆ ಪ್ರಾಪ್ತಿ ಆಗ್ತದ. ಉಪಯೋಗ ಮಾಡ್ಕೊಳ್ಳಾರ್ದವ್ರಿಗೆ ಹಾಗೆ ಅದು ಅವ್ರಂದ್ರು ಹೇಳಷ್ಟು ಅಂದ್ರೆ ಅವ್ರು ಇವಾಗ ಕೇಳಕ್ ಕುಂತೀವಂತಂದ್ರೆ ಒಂದು ಮಾತು ಹೇಳಿದಿಲ್ಲ ಏನಂತ ಹೇಳೇ ತಿಳಿತದ ಅದು. ಇವಾಗ ದಿನನಿತ್ಯ ಗುರುಗಳು ಹೇಳಕತ್ತೆ ನಮ್ಗೆ. ಇವಾಗ ಎಷ್ಟು ವರ್ಷ ಆಯ್ತು ಗೊತ್ತದ? 19 ವರ್ಷ ಆಯ್ತು. ಬಸವನಂತಾತ್ನವರ 19ನೇ ಪುಣ್ಯ ಸ್ಮರಣೆ. 19 ವರ್ಷದಿಂದ ನಾವು ಕೇಳ್ತಾ ಕೇಳಿವಿ. ಅವ್ರು ಮಾತಾಡಿದ್ದೆ ಇಷ್ಟು ಮಾತಾಡಕ್ ಬರ್ತದ. ಆಗ್ಲಿ ಇನ್ನೂ ಒಂದು ನಾವು ಕೈಗಂಟಾಕಿ ಎಲ್ಲಿಂದ ಮಾತಾಡಬಹುದು. ಅದಕ್ಕೆ ಯಾರು ಶ್ರೀ ಗುರು ವಚನ ಪಾಲನೆ ಮಾಡ್ತಾರ ಅವರಿಗೆ ಮುಕ್ತಿ ಆಗೇ ಆಗ್ತದ. ಮುಕ್ತನೇ ಇದ್ದೀನಿ ನೀನು ಮರ್ತೀವಿ. ಅಲ್ಲಿ ಕುಡೂರು ಭಾಷೆ ಅಂತಂದ್ರು ಏನು ಹೇಳಲಿ ಅನ್ನೋ ಅಜ್ಞಾನ ವಶವು ಇದು. ಇದು ಹೆಂಗ ಮರ್ತೀವಿ ಅಂದ್ರೆ ಅಜ್ಞಾನ ವಶಲಿಂದ ಮರ್ತೀವಿ. ನೋಡ್ರಿ ಎಂತ ಪದ್ಯ ಅದದು. ವಿಚಾರ ಮಾಡಿದ್ರೆ ಏನು ಹೇಳಲಿ ಅನ್ನೋ ಅಜ್ಞಾನ ವಶವಿದು. ನಾನು ನನ್ನನ್ನೇ ಮರೆತೆ. ಹೆಂಗ ಮರ್ತದಂದ್ರೆ ಅಜ್ಞಾನ ವಶಲಿಂದ ಮರ್ತತ್ತಮ್ಮ ಅಂದ್ರೆ ಅವರು. ಮತ್ತೆ ಹೆಂಗಪ್ಪ ಅಂದ್ರೆ ನಾನಾ ಜನ್ಮವ ತಿರುಗಿ ಈನ ಮನ ಸಂಸಾರಿಯಾಗಿ ಸ್ವಾನ ಸೂಕರನಂತೆ ಅಂದ್ರೆ ನಾಯಿ ಹಂದಿಯಾಗಿ ಸುಮ್ಮನೆ ತಿರುಗಿದ್ದು ತಮ್ಮ ಅಂತ ಅಂತಾರ ಅವರು. ಸ್ವಾನ ಸೂಕರನಾಗಿ ಉನ್ಮನೆ ಕೂನವಿಲ್ಲದ ವ್ಯರ್ಥ ಕೆಟ್ಟೆ. ಏನು ಹೇಳಲಿ ಎನ್ನ ಅಜ್ಞಾನ ವಶವಿದು. ಅಜ್ಞಾನ ವಶಲಿಂದರೆ ಇವ್ ನೋಡ್ರಿ, ಒಂದು ಒಕ್ಕು ತುಂಬ ಬಾಯಾದ ತಿಳಿಯಾವ ನೀರು ಮ್ಯಾಲೆ ಏಟಿಟ್ಟು ಸ್ವಲ್ಪ ನಾಶ ಇಟ್ಟದ ಅಷ್ಟೇ. ಸ್ವಲ್ಪ ಓಳು ಮಾಡಿದ್ರೆ ಒಳಗೆ ತಿಳಿನೇ ಅದ. ಇಲ್ಲಿ ನಮ್ಗೆ ಏನಾಗ್ಯದ ಅಂತಂದ್ರೆ ಏನೋ ಒಂದು ಆವರಣ ದೋಷ ಆಗ್ಯದ ಅಷ್ಟೇ. ಅದು ಗುರುಗಳು ಏನು ಆವರಣ ದೋಷ ಕಳೆದ್ರಿ ಇಲ್ಲಿ. ನೀನು ಮೊದಲೇ ಮುಕ್ತ ಇದ್ದಿ, ಮುಕ್ತ ಅಂತ ಹೇಳಿದ್ರೆ ಅವರು ಏನಪ್ಪ, ನಾನಾ ಜನ್ಮವು ತಿರುಗಿ ಈನ ಮನ ಸಂಸಾರಿಯಾಗಿ ಸ್ವಾನ ಸೂಕರನಂತೆ ಉನ್ಮನೆ ಕೂನವಿಲ್ಲದೆ ವ್ಯರ್ಥ ಕೆಟ್ಟೆ. ನಾನೇ ಕೆಟ್ಟಿನಂತನ ಮತ್ತೆ ಅಲ್ಲಿ ಏನು ಹೇಳಲಿ ಅನ್ನೋ ಅಜ್ಞಾನ ವಶವಿದು. ಅದಕ್ಕೆ ಆತ್ಮವೇ ನೀನಿದ್ದು ಅರಿಯದೆ ಆತಕ್ಕೆ ಹೋದೆವು. ಆ ಚೈತನ್ಯನೇ ನೀನಿದ್ದು ತಿಳಿಯಾರ್ದು. ಯಾಕಂದ್ರೆ ಪಂಚಭೂತ ದೇಹ ಮೆಚ್ಚಿ ಶಬ್ದ ಸ್ಪರ್ಶ ರೂಪ ರಸ ಗಂಧ. ನೋಡ್ರಿ ಇವು ಪಂಚಭೂತಗಳಂದ್ರೆ 5 ಇರೋದದು. ಅವು 5ರಿಂದ 25 ಆಗ್ಯಾವ, 25ರಿಂದ 32 ಆಗ್ಯಾವ, 32ರಿಂದ 64 ಆಗ್ಯಾವ. ಅವಕ್ಕೆ ಅಧಿದೇವತೆಗಳು ಎಲ್ಲ ಕಲಿಸಿದ್ರೆ 64 ಅಂತಾರ. ನೋಡ್ರಿ ಶಬ್ದ ಆಕಾಶದ್ದು. ಶಬ್ದಕ್ಕ ಚಿಗರೆ ನೋಡ್ರಿ, ಯಾವನೋ ಬೇಡ ಒಂದು ಕೊಳಲು ಬೂದಿದ್ರೆ ಅದು ಮಗ್ನಾಗಿ ನಿಂತ್ಕಂತದ್ದು ಚಿಗರೆ. ಅದೇ ಶಬ್ದಕ್ಕ ಒಂದು ಬಲಿಗೆ ಬಿದ್ದು ಬಿಡ್ತು, ಬೇಡನ ಬಲಿಗೆ ಶಬ್ದಕ್ಕಾಗಿ. ಸ್ಪರ್ಶ ಆನೆ ತನ್ನ ಸಂಗಾತಿ ಅಂತ ಕೇಸಿ ಹುಲ್ಲು ಹಾಕಿ ಬೆಳೆಸಿ ಒಂದು ಕಟ್ಟಿಗೆ ಆನೆ ನಿಲ್ಲಿಸಿಬಿಟ್ಟಿದ್ದ. ನನ್ನ ಸಂಗಾತಿ ಅಂತ ಕೇಸಿ ಅದಕ್ಕೆ ಸ್ಪರ್ಶ ಮಾಡಕ್ಕೆ ಹೋಗಿ ತೆಗೆದು ಬಿದ್ದು ಮಾವತನ ಕೈ ವಶ ಆಯ್ತು. ಶಬ್ದ ಆಯ್ತು, ಸ್ಪರ್ಶ ಆಯ್ತು. ರೂಪ ನೋಡ್ರಿ, ರೂಪ ಎಷ್ಟೋ ಗಾವಲಿಂದ ಅಂತಾರೆ, 12 ಗಾವಲಿಂದ ಬರ್ತದಂತ. ಭ್ರಮರ ಎಷ್ಟೋ ಇದರಿಂದ ಬರ್ತದ. ರೂಪ ಅಂದ್ರೆ ಲೈಟ್ ಬೆಳಕು ನೋಡಿ ಅದು ಸುಟ್ ಕಾಣಿಸ್ತೈತಿ ರೂಪ. ಅದು ಅಣ್ಣ ಅಂತ ತಿಮ್ಮಕ್ಕೆ ಹೋಯ್ತು ಸುಟ್ ಕಾಣಿಸ್ತೈತಿ ರೂಪ. ರಸ ಬೇಕಾದ ಓಟು ಒಳ್ಯಾಗ ಬೆಕ್ಕದ ಜೀವರಾಶಿಗಳು ತಿನ್ನೋದಕ್ಕ ಮೀನಕ್ಕ ಒಂದು ಗಾಣದ ಉಳಕ ರಸ ಗಂಟದಾಗ ಸಿಗಬಿದ್ದು ಆ ಮೀನುಗಾರಗ ವಶ ಆಯ್ತು. ಶಬ್ದ ಆಯ್ತು, ಸ್ಪರ್ಶ ಆಯ್ತು, ರೂಪ ಆಯ್ತು, ರಸ ಆಯ್ತು, ಗಂಧ ಗುಂಗಾಣ ಅದು ಅಲ್ಲೇ ಮಗ್ನಾಗಿ ಅಲ್ಲಿ ಸತ್ತು. ಅದಕ್ಕೆ 5 ಹಿಂಗಾವ. ಮತ್ತೆ ನೀನೆಂತ ಉಳಿ ಮಾನವ ಅಂತಂದು ಪ್ರಶ್ನೆ ಮಾಡಿರವರು. ಅದಕ್ಕೆ ಯಾರು ಶ್ರೀ ಗುರು ವಚನವನ್ನು ಪಾಲನೆ ಮಾಡ್ತಾರ ಅವರಿಗೆ ಮುಕ್ತಿ ಆಗೇ ಆಗ್ತದ, ಗ್ಯಾರಂಟಿ ಆಗ್ತದ ಅಂತಂದ್ರು. ನಾವು ನೀವು ಧನ್ಯರು. ಮರ್ರಿಗೆ ಸ್ವಲ್ಪ ಬಾ 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 ಮುಂದೆ ಸ್ವಲ್ಪ ಮರ್ಲಿಗೆ ಅವರು ತಿಳಿದಷ್ಟು ಮಾತಾಡ್ದಲ್ಲಿ ಏನು ಅಲ್ಲಿ ಬಾ ಮರ್ಲಿ ವೆಂಕಟೇಶ್ ಬಾ ವೆಂಕಟೇಶ್. ಅದಕ್ಕೆ ಮುಂದೆ ಭಗವದ್ಗೀತೆ ಇದು ಪೂಜಾರಪ್ಪ ಮಾತಾಡ್ತಾರೆ. ಗುರುಗಳು ಯಾಕಂತಂದ್ರೆ ಇದು ಭಗವದ್ಗೀತೆ ಅನ್ನೋದು
ಮುಂದೆ ಗುರುಗಳ ಬಾಯಲ್ಲಿ ಕೇಳಂಬ್ರಿ ನಾವು ನೀವು ಏನು ಹೇಳ್ತವಂತಂದ್ರೆ ಇದೇ ಅಷ್ಟೇ ಯಾವುದೋ ಒಂದು ಅದಕ್ಕೆ ಅವರು ಕೋಲ ತುದಿಯ ಕೂಡಗರಂತೆ ನೇಣ ತುದಿಯ ಬೊಂಬೆಯಂತೆ ಆಡುವೆನಯ್ಯ ನೀನು ಆಡಿಸಿದಂತೆ ನುಡಿವೆನಯ್ಯ ನೀನು ನುಡಿಸಿದಂತೆ. ಆ ಭಗವಂತ ಏನು ನುಡಿಸ್ತಾನ, ಆ ಗುರುಮಾರ ಏನು ನುಡಿಸ್ತಾನ ಅದನ್ನೇ ನುಡಿಬೇಕಾಗಲಿ, ಬೇರೆ ಏನು ನುಡಿಯಕ್ಕೆ ಬರೋದಿಲ್ಲ. ಇಲ್ಲಿ ನಾವು ನೀವು ಎಷ್ಟೋ ಪುಣ್ಯವಂತರು, ಎಷ್ಟೋ ಜನ್ಮದ ಇದು ಇದಾದ ಇದನ್ನ ನಾವು ನೀವು ಮುಂದೆ ಇದನ್ನೇ ಮಾಡಂದ್ರಾಗಲಿ. ಅದಕ್ಕಾದ್ರೆ ಶರೀರ ಇರುವ ತನಕ ಅರಿತವರ ಸಂಘ. ಈ ಶರೀರ ಎಲ್ಲಿದ್ದಾನೆ ಆದ ಒಂದು ಸದ್ಗುರುಗಳಿಗೆ ಶರಣಾಗತನಾಗಿ ಯಾವುದ್ಯಾವುದು ಬೇರೆ ಬೇರೆ ಇಷ್ಟು ಜನ್ಮ ಎತ್ತಿದೀವಿ ನಾವು, ಏನು ಕೆಲ್ಸಕ್ಕೆ ಬರಲಾರ್ದು. ಈಗ ನಮ್ಮ ಸದ್ಗುರುಗಳು ಸಿಕ್ಕಾರ ದಿನನಿತ್ಯ ಅವ್ರು ಹೇಳ್ತಾರ, ಅವ್ರ ವಾಣಿ ನಾವು ನೀವು ಆಲಿಸ್ಬೇಕಂತ ಎಲ್ಲರೂ ಆಲ್ಸೋಣ ಅಂತಂದು ನಮ್ಮ ಈ ಶಾಸ್ತ್ರಕ್ಕೆ ಇಲ್ಲಿಗೆ ಮುಕ್ತಾಯ ಮಾಡಮ್ಮ. ಯಾಕಂದ್ರೆ ಗುರುಗಳಿಂದಲೇ ಕೇಳ್ಬೇಕಿದು. ಭಗವದ್ಗೀತೆ ನಮ್ಗೆ ಅನುವಾಗದಲ್ಲಿ ಇದು. ಇನ್ನು ನಿಜಗುಂಡ್ರ ಶಾಸ್ತ್ರ ಒಂದು ಪದ್ಯ ತಗೊಂಡು ಮಾತಾಡ್ಬೋದು. ಇದು ಭಗವದ್ಗೀತೆ ಅದು. ಯಾಕಂತಂದ್ರೆ ಇಡೀ ಸಾರಾಂಶ ನೋಡ್ರಿ, 10ನೇ ಸಂಧಿತ 10, 11 ತಾನ 12 ತಾನ ಅರ್ಜುನಗೆ ಭುವನೇ ಬಿಡಿಸ್ಯಾನ ನೋಡಿ. 13ನೇಲಿಂದ ಕ್ಷೇತ್ರಜ್ಞ ಅಂತಂದು, ಆ ಕ್ಷೇತ್ರಕ್ಕೆ ಕ್ಷೇತ್ರಜ್ಞ ಅಂತಂದ್ರೆ ಆ ಜ್ಞಾನಕ್ಕೆ, ಆ ಜ್ಞಾನ ನೀನಲ್ಲಿ ಅದ, ಅದು ಶರೀರಕ್ಕೆ ನೀನೇ ಒಡಿ ಅಂತ ಹೇಳ್ಬಿಟ್ರು. ಮುಂದ ಮಂಗಲ ಮಾಡೋಣ, ಮುಂದೆ ಗುರುಗಳ ಬಾಯಲಿಂದ ನಾವೆಲ್ಲರೂ ಕೇಳೋಣ ಅಂತ ಇಲ್ಲಿಗೆ ಶಾಸ್ತ್ರಕ್ಕೆ ಮಂಗಲ ಮಾಡೋಣ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ಅಂಗಲಿಂಗವೇ ಆಯ್ತು ನಿನ್ನಯ ಸಂಘದಿಂದಲೇ ಸೇವೆಗೈದು, ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವೋ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ನೀನು ಜನಿಸಿದೆ ಗರಗಪುರದೊಳಗೆ ಮಾತಾಯಿಯೊಳಗೆ, ತನ್ನ ತಿಳಿಯುವ ಆಶೆ ಮನದೊಳಗೆ. ನೀನು ಜನಿಸಿದೆ ಗರಗಪುರದೊಳಗೆ ಮಾತಾಯಿಯೊಳಗೆ, ತನ್ನ ತಿಳಿಯುವ ಆಶೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು, ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಳಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮು ನಳಿಯದೆ ತಿಳಿಯ ಕಳವಲ್ಲ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಮ್ಮು ನಳಿಯದೆ ತಿಳಿಯ ಕಳವಲ್ಲ. ಸುಮ್ಮನಾಗದು ತನಗೆ ಮುಕ್ತಿಯೋ ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು, ಬೊಮ್ಮನರೆದೋ ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ, ತುಂಗಮೈ ಮಾರೂಢ ಗುರುವಾಗಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ